ಪ್ರತಿ ವರ್ಷ ಜುಲೈ 6ರಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನವನ್ನು ಆಚರಿಸಲಾಗ್ತದೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಅವುಗಳನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರೆ. ಇವರು ಸಾಕು ಪ್ರಾಣಿಗಳಿಂದ ಹರಡುವ ರೋಗಗಳು ಮತ್ತು ತಡೆಗಟ್ಟುವ ಕ್ರಮಗಳು, ರೈತರು ಪಾಲಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಪ್ರಾಣಿಜನ್ಯ ರೋಗಗಳು ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಪ್ರಾಣಿಜನ್ಯ ರೋಗಗಳು ಅಂದರೆ ಇವಕ್ಕೆ ಮತ್ತೆ ಝೂನೋಟಿಕ್ ರೋಗಗಳು ಅಂತ ಹೇಳ್ತೀವಿ. ಇವು ನೈಸರ್ಗಿಕವಾಗಿ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಉಂಟಾಗುತ್ತಿರುವ ಸಾಂಕ್ರಾಮಿಕ ರೋಗಗಳು. ಸರಳವಾಗಿ ಹೇಳೋದಂದರೆ ನಮ್ಮ ಸಾಕು ಪ್ರಾಣಿ ಆಗಿರ್ಲಿ ಅಥವಾ ಜಾನುವಾರುಗಳಾಗಿರ್ಲಿ ಅಥವಾ ಕಾಡು ಪ್ರಾಣಿಗಳಿಂದ ಹರಡುತ್ತಿರುವ ಸಾಂಕ್ರಾಮಿಕ ಸೋಂಕುಗಳಿಗೆ ನಾವು ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ. ಈಗಾಗಲೇ ಪ್ರಪಂಚದಲ್ಲಿ 200ಕ್ಕಿಂತ ಹೆಚ್ಚು ಈ ತರದ್ದು ರೋಗಗಳನ್ನ ಕಂಡುಹಿಡಿಯಲಾಗಿದೆ. ಇವತ್ತು ಬಂದಿರೋ ಉದ್ದೇಶ ಪ್ರಾಣಿಜನ್ಯ ರೋಗಗಳ ದಿನಾಚರಣೆ ನಿಮಿತ್ತವಾಗಿ 1885ರಲ್ಲಿ ಲೂಯಿಸ್ ಪಾಶ್ಚರ್ ಅನ್ನೋರೊಬ್ರು ಸೈಂಟಿಸ್ಟ್, ಇವರು ರೇಬೀಸ್ ವ್ಯಾಕ್ಸಿನ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಆ ದಿನ 6 ಜುಲೈ 1885ರಂದು ಒಬ್ಳು ತಾಯಿ ಅವಳ ಮಗನನ್ನು ಕರ್ಕೊಂಡು, ಆ ಮಗನ ಹೆಸರು ಜೋಸೆಫ್ ಮಿಸ್ಟರ್ ಅಂತ. ಸೊ ಅವನಿಗೆ ಹುಚ್ಚನಾಯಿ ಕಡ್ದ್ಬಿಟ್ಟು ತಗೊಂಬಂದಿದ್ಲು. ಸೊ ಆವಾಗ ಹುಚ್ಚನಾಯಿ ಕಡ್ದ್ಬಿಟ್ರೆ ಖಂಡಿತ ಸಾವು ಅಂತ ಲೂಯಿಸ್ ಪಾಶ್ಚರ್ ಅನ್ನೋರು ಇವರು ರೇಬೀಸ್ ವ್ಯಾಕ್ಸಿನ್ ಮೇಲೆ ಕೆಲಸ ಮಾಡ್ತಿದ್ರು. ಸೊ ಇವರಾಗ್ಲೇ ಸಾಕು ಪ್ರಾಣಿಗಳಲ್ಲಿ ವ್ಯಾಕ್ಸಿನ್ ಕೊಟ್ಬಿಟ್ಟು ರಿಸರ್ಚ್ ಮಾಡಿದ್ರು, ಆದ್ರೆ ಮನುಷ್ಯರಲ್ಲಿ ಕೊಟ್ಟಿದ್ದಿಲ್ಲ. ಜೋಸೆಫ್ ಮಿಸ್ಟರ್ ಅವರ ಅಮ್ಮ ಬಂದ್ಬಿಟ್ಟು ನನ್ನ ಮಗನ ಕಾಪಾಡಿ ಅಂದಾಗ, ಸೊ ಅವರು ಆವಾಗ ಫಸ್ಟ್ ಟೈಮ್ ಮನುಷ್ಯರಲ್ಲಿ ರೇಬೀಸ್ ವ್ಯಾಕ್ಸಿನ್ ನ ಕೊಡ್ಬಿಟ್ಟು ಪ್ರಯೋಗ ನಡೆಸ್ತಾರೆ. ಸೊ 10 ದಿನ ಕಾಲಕ್ಕೆ 13 ಇಂಜೆಕ್ಷನ್ಸ್ ನ ವ್ಯಾಕ್ಸಿನ್ ಮುಖಾಂತರ ಕೊಟ್ಟು ಆ ಹುಡುಗ ಬದುಕಿ ಮುಂದೆ ಲೂಯಿಸ್ ಪಾಶ್ಚರ್ ಅವ್ರದ ಇನ್ಸ್ಟಿಟ್ಯೂಟ್ಗೆ ಅವನೇ ನೋಡ್ಕೊಂಡು ಬರ್ತಾನೆ. ಆ ನೆನಪಿನಲ್ಲಿ ಈ ದಿನಕ್ಕೆ ಪ್ರಾಣಿಜನ್ಯ ರೋಗ ದಿನ ಅಂತ ಹೇಳ್ತಾರೆ. ಈಗ ಪ್ರಾಣಿಜನ್ಯ ರೋಗಗಳು ಮನುಷ್ಯರಿಗೆ ಹೇಗೆ ಹರಡ್ತದೆ? ಈ ರೋಗಗಳು ಹಲವಾರು ರೀತಿಯಲ್ಲಿ ಹರಡೋ ಸಾಧ್ಯತೆ ಇರುತ್ತದೆ. ಮೊದಲಾಗಿ ಪ್ರಾಣಿಯ ಕಡಿತ ಆಗಿರ್ಲಿ, ಉಗುರುಗಳಿಂದ ಆಗಿರ್ಲಿ, ಸೋಂಕಿತ ಪ್ರಾಣಿಯ ಮಲ ಮೂತ್ರ ಲಾಲಾರಸದಿಂದ ಆಗಿರ್ಬೋದು, ರಕ್ತದ ಸಂಪರ್ಕದಿಂದ ಆಗಿರ್ಬೋದು, ಮತ್ತೆ ಸೋಂಕಾಗಿರೋ ಪ್ರಾಣಿಯಿಂದ ಹಾಲು ಕುಡಿದು ಅಥವಾ ಮಾಂಸ ಸೇವಿಸಿದಲ್ಲಿ ಆಗಿರ್ಬೋದು. ಈ ತರದ ಮಾರ್ಗದಲ್ಲಿ ಈ ರೋಗಗಳು ಮನುಷ್ಯರಿಗೆ ಬರೋ ಸಾಧ್ಯತೆ ಇರುತ್ತದೆ. ಪ್ರಾಣಿಜನ್ಯ ರೋಗಗಳಲ್ಲಿ ಎಷ್ಟು ವಿಧಗಳಿವೆ? ಪ್ರಾಣಿಜನ್ಯ ರೋಗಗಳಲ್ಲಿ ಹಲವಾರು ರೀತಿಯ ವಿಧಗಳಿವೆ. ಮೊದಲಾಗಿ ಬಂದಿರೋದು ರೋಗಾಣುಗಳ ಪ್ರಕಾರವಾಗಿ ಇದರಲ್ಲಿ 4-5 ವಿಧಗಳಿವೆ. ಒಂದು ಬ್ಯಾಕ್ಟೀರಿಯಲ್ ರೋಗ, ಅದರಲ್ಲಿ ನಾವು ಲೆಪ್ಟೋಸ್ಪೈರೋಸಿಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗ ಇರ್ಬೋದು. ವೈರಲ್ ರೋಗ, ಎಲ್ಲರಿಗೂ ಗೊತ್ತು ಹುಚ್ಚನಾಯಿ ರೋಗ ಅಂತೀವಿ ರೇಬೀಸ್ ಅನ್ನೋದಕ್ಕೆ. ಸೊ ಅದು ವೈರಸ್ ಇಂದ ಉಂಟಾಗುವಂತ ರೋಗ. ಅದಾದ್ಮೇಲೆ ಶಿಲಂಧ್ರಿಗಳು ಅಂದ್ರೆ ಫಂಗಸ್ ಅಂತ ಹೇಳ್ತೀವಲ್ಲ, ಅದರಿಂದ ಬರುವಂತ ರೋಗಗಳು ಆಗ್ಬೋದು. ಸೊ ಇದರಲ್ಲಿ ಎಕ್ಸಾಂಪಲ್ ಕೊಡೋದು ಅಂದ್ರೆ ಡರ್ಮೆಟೋಫೈಟೋಸಿಸ್ ಅಂತ ಹೇಳ್ತೀವಿ, ರಿಂಗ್ ವರ್ಮ್ ಡಿಸೀಸ್ ಅಂತ. ಸೊ ಇದಾಗ್ಬೋದು. ಮತ್ತೆ ಬರುವಂತ ರೋಗಗಳಂದ್ರೆ ಪರಾವಲಂಬಿ ಜೀವಿಗಳಿಂದ ಬರುವಂತ ರೋಗಗಳು. ಸೊ ಇದರಲ್ಲಿ ನಾವು ಟಾಕ್ಸೋಪ್ಲಾಸ್ಮೋಸಿಸ್ ಅನ್ನೋದು ಒಂದು ಬೆಕ್ಕಿಂದ ಮನುಷ್ಯರಿಗೆ ಬರುವಂತ ರೋಗ. ಮತ್ತೊಂದು ಲಾಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಪ್ರಿಯಾನ್ ರೋಗಗಳು. ಸೊ ಪ್ರಿಯಾನ್ಸ್ ಇಂಡಿಯಾದಲ್ಲಿ ಅಥವಾ ಭಾರತ ದೇಶದಲ್ಲಿ ಇಲ್ಲ, ಹೊರ ದೇಶಗಳಲ್ಲಿ ಇದೆ. ಇದಕ್ಕೆ ನಮ್ಮಲ್ಲಿ ಅಷ್ಟೊಂದು ಕಂಡು ಬರಲ್ಲ. ಪ್ರಿಯಾನ್ ರೋಗಗಳು ಒಂದು ವಿಧಿಗಳಾಗುತ್ತೆ. ಹರಡುವ ಮಾರ್ಗದಲ್ಲಿ ನೋಡಿದ್ರೆ ಒಂದು ಪ್ರಾಣಿ ಕಚ್ಚಿರೋದ್ರಿಂದ ಹರಡಬಹುದು, ಆಹಾರದ ಮೂಲಕ, ನೀರದ ಮೂಲಕ, ಕೀಟದ ಕಡಿತದ ಮೂಲಕ ಈ ರೋಗಗಳು ಬರೋ ಸಾಧ್ಯತೆ ಇರುತ್ತದೆ. ಲಾಸ್ಟ್ ಆಗಿ ಹೇಳೋದಂದರೆ ಯಾವ ಪ್ರಾಣಿಗಳಿಂದ ಬರೋ ಅಂತ ರೋಗಗಳು. ಸೊ ಇವಾಗ ಸಾಕು ಪ್ರಾಣಿಗಳಿಂದ ಬರುತ್ತದೆ, ಜಾನುವಾರುಗಳಿಂದ ಬರೋ ರೋಗಗಳಿದ್ದಾವೆ, ಆಮೇಲೆ ಕಾಡು ಪ್ರಾಣಿಗಳಿಂದ ಬರುವಂತ ರೋಗಗಳು ಇದ್ದಾವೆ. ಸೊ ಇವು ಪ್ರಾಣಿಜನ್ಯ ರೋಗಗಳ ವಿಧಗಳಾಗಿವೆ. ಈಗ ಸಾಮಾನ್ಯವಾಗಿ ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳನ್ನು ಮನೆಯೊಳಗೆ ಇರಿಸಿಕೊಂಡು ಸಾಕುವಂತಹ ಪದ್ಧತಿಗಳು ಈಗ ಕಾಣ್ತಾ ಇರುವಂತದ್ದು. ಈ ಪ್ರಾಣಿಗಳಿಂದ ಮನುಷ್ಯರಿಗೆ ರೋಗ ಹರಡುವ ಸಾಧ್ಯತೆಗಳಿರ್ತಾವಲ್ಲ, ಯಾವ ರೀತಿ? ಹೌದು ಮ್ಯಾಮ್, ಸಾಕು ಪ್ರಾಣಿಗಳಿಂದ ಹಲವಾರು ರೋಗಗಳು ಬರೋ ನಿರೀಕ್ಷೆನೂ ಇದೆ, ಬರ್ತಾನೂ ಉಂಟು. ಇದರಲ್ಲಿ ಕೆಲವು ಹೇಳಬೇಕು ಅಂತಂದರೆ ಮುಖ್ಯವಾದ ರೋಗಗಳು ಅಂದರೆ ರೇಬೀಸ್ ಆಗಿರ್ಬೋದು, ಆಮೇಲೆ ಟಾಕ್ಸೋಪ್ಲಾಸ್ಮೋಸಿಸ್ ಆಗಿರ್ಬೋದು, ಲೆಪ್ಟೋಸ್ಪೈರೋಸಿಸ್ ಆಗಿರ್ಬೋದು, ಆಮೇಲೆ ರಿಂಗ್ ವರ್ಮ್ ಡಿಸೀಸ್ ಆಗಿರ್ಬೋದು. ಸೊ ಇದರಲ್ಲಿ
ಕೆಲವು ಮತ್ತೆ ರೋಗಗಳು ಇದಾವೆ. ಹೇಗೆ ಅಂತ ಹೇಳೋದಂದ್ರೆ ಇವಾಗ ಕೋವಿಡ್ ಬಂತು. ಸೊ ಇದು ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಆಗತ್ತೆ. ಎದಕ್ಕಂದ್ರೆ ಪ್ರಾಣಿಜನ್ಯ ರೋಗಕ್ಕೆ. ಸೊ ಕೆಲವರೆಲ್ಲ ಇವಾಗ ಎಕ್ಸಾಟಿಕ್ ಪೆಟ್ಸ್ ಅಂತ ಸಾಕ್ತಿದ್ದಾರೆ. ಆ ಎಕ್ಸಾಟಿಕ್ ಪೆಟ್ಸ್ ಇಂದ ಬರೋ ಅಂತ ರೋಗಗಳು ಆಗ್ತವೆ. ಈಗ ಸಾಮಾನ್ಯವಾಗಿ ಕಂಡು ಬರುವಂತದ್ದು ರೇಬಿಸ್. ಇದು ಮಾರಣಾಂತಿಕವಾಗಿರುವಂತಹ ರೋಗ ಅಂತ ಹೇಳ್ಬೋದು. ಈ ರೇಬಿಸ್ ಎಷ್ಟು ಅಪಾಯಕಾರಿ ಅಂದ್ರೆ ಮನೆಯೊಳಗೆ ಸಾಕು ಪ್ರಾಣಿಗಳನ್ನು ಸಾಕುವಂತದ್ರಲ್ಲಿ? ಸೊ ರೇಬಿಸ್ ಒಂದು ವೈರಲ್ ಪ್ರಾಣಜನ್ಯ ರೋಗವಾಗಿದೆ. ಇದರಲ್ಲಿ ಮುಖ್ಯವಾಗಿ ಸೋಂಕು ಪ್ರಾಣಿಯ ಕಡಿತದಿಂದ ಹರಡುತ್ತದೆ. ಇದರಲ್ಲಿ ರೋಗದ ಲಕ್ಷಣ ಬಂದ ಮೇಲೆ ಖಂಡಿತ ಸಾವನ್ನೇ ನಪ್ತಾನೆ. ಇದರಲ್ಲಿ ಏನಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ರೇಬಿಸ್ ಕೇಸ್ಗಳನ್ನು ವಿಶ್ವದಲ್ಲಿ ನಾವು ಸ್ಟ್ಯಾಟಿಸ್ಟಿಕಲಿ ಹೇಳಬೇಕಂದ್ರೆ ಪ್ರತಿ ವರ್ಷ 18,000ದಿಂದ 20,000 ಜನಕ್ಕೆ ನಾಯಿ ಕಡಿತದ ಆಗಿರ್ಬೋದು ಅಥವಾ ನಾಯಿ ಕಡಿತದಿಂದ ರೇಬಿಸ್ ಉಂಟಾಗಿದೆ. ಕರ್ನಾಟಕಕ್ಕೆ ಬಂದ್ರೆ 2025ರಲ್ಲಿ 25ರ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 2.5 ಲಕ್ಷ ಜನಕ್ಕೆ ನಾಯಿಗಳು ಕಚ್ಚಿವೆ. ಅದರಲ್ಲಿ ಸುಮಾರು 26 ಜನಕ್ಕೆ ರೇಬಿಸ್ ಬಂದು ಸಾವನ್ನಪ್ಪಿದ್ದಾರೆ. ಸೊ ಇದು ಒಂದು ತುಂಬಾ ಮುಖ್ಯವಾದ ಪ್ರಾಣಿಜನ್ಯ ರೋಗ ಆಗಿದೆ. ಯಾಕಂತಂದ್ರೆ ಇವಾಗಿನ ಸ್ಟೇಟಸ್ ನೋಡಿದ್ರೆ ಸುಮಾರು ಜನ ನಾಯಿ ಬೆಕ್ಕನ್ನ ಮನೇಲಿ ಸಾಕ್ತಿದ್ದಾರೆ. ಮೊದಲಿಗೆ ರೇಬಿಸ್ ಬಂದಿದೆ ಅಂತ ಹೇಳುವಂತ ಲಕ್ಷಣಗಳು ಯಾವುವು? ಯಾವ ರೀತಿ ಇದನ್ನು ತಡೆಗಟ್ಟಬಹುದು? ಲಕ್ಷಣಗಳು ಅಂದ್ರೆ ಇದು ಒಂದು ನರಮಂಡಲ ಮೇಲೆ ಆಗುತ್ತಿರುವಂತ ರೋಗಗಳು. ಸೊ ಇದರಲ್ಲಿ 2 ತರ ವಿಧ ಲಕ್ಷಣಗಳಿದ್ದಾವೆ. ಸೊ ಒಂದು ಬಂದು ಉಗ್ರ ಲಕ್ಷಣ, ಅದಕ್ಕೆ ಫ್ಯೂರಿಯಸ್ ಫಾರ್ಮ್ ಅಂತ ಹೇಳ್ತೀವಿ. ಇನ್ನೊಂದು ಬಂದು ಪ್ಯಾರಾಲಿಟಿಕ್ ಫಾರ್ಮ್ ಅಂತ ಹೇಳ್ತೀವಿ. ಉಗ್ರ ರೂಪದಲ್ಲಿ ಜ್ವರ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಗೊಂದಲ ಆಗಿರ್ಬೋದು. ಆಮೇಲೆ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದರೆ ಹೈಡ್ರೋಫೋಬಿಯಾ. ಇದು ನೀರಿನ ಭಯ ಆಗಿ ಕಂಡು ಬರುತ್ತದೆ. ಮತ್ತೊಂದು ಏರೋಫೋಬಿಯಾ ಅಂತ ಹೇಳ್ತೀವಿ. ಇದು ಗಾಳಿಯ ಭಯ ತರದ ಲಕ್ಷಣಗಳು ಕಂಡು ಬರ್ತವೆ. ಮತ್ತು ಕೊನೆಯದಾಗಿ ಜಾಸ್ತಿ ಜೊಲ್ಲು ಸೋರಿಸುವ ಆ ತರದ ಲಕ್ಷಣಗಳು ಕಾಣಿಸಬಹುದು. ಆಮೇಲೆ ಪ್ಯಾರಾಲಿಟಿಕಲ್ ಫಾರ್ಮ್ಸ್ ಅಲ್ಲಿ ಪ್ರಾಣಿಗಳಲ್ಲಾಗ್ಲಿ ಮನುಷ್ಯನಲ್ಲಾಗ್ಲಿ ಏನು ನುಂಗಕ್ಕಾಗಲ್ದೆ ಸಾವನ್ನಪ್ತಾರೆ. ಸೊ ಇದು ಮುಖ್ಯವಾದ ಲಕ್ಷಣಗಳಾಗಿರ್ತವೆ. ಸೊ ಇದರಲ್ಲಿ ಹೇಳಕ್ಕೆ ತುಂಬಾ ಕಷ್ಟ. ಯಾರಿಗೆ ಕಚ್ಚಿರತ್ತೆ ಅವರು ಮುಂಚೆನೆ ಹೇಳಬೇಕು ನನ್ಗೆ ಈ ತರ ಕಚ್ಚಿದೆ ಅಂತ. ಇವಾಗ ಎಕ್ಸಾಂಪಲ್ಗೆ ಸುಮಾರು ಮಕ್ಕಳು ತಂದೆ ತಾಯಿ ಬೇಡ ಅಂದ್ರೂ ಪೆಟ್ಸ್ನ ಮುದ್ದು ಮಾಡ್ತಾರೆ. ಮನೇಲಿ ಸಾಕಕ್ಕೆ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಬೀದಿಯಲ್ಲಿ ಆಟ ಆಡಕ್ಕೆ ಹೋಗ್ತಾರೆ. ನಮಗೆ ನಾಯಿ ಅಥವಾ ಬೆಕ್ಕಿನ ಬಿಹೇವಿಯರು ಗೊತ್ತಿರಲ್ಲ. ಅವ್ರಿಗೆ ಇರಿಟೇಟ್ ಆಗ್ಬಿಟ್ಟು ಕಚ್ಚಿದ್ರೆ ಅಪ್ಪ ಅಮ್ಮ ಬೈತಾರ ಅಂದ್ಬಿಟ್ಟು ಮುಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ಸಡನ್ ಆಗಿ, ಯಾಕಂದ್ರೆ ಇವು ಕಾಯಿಲೆಯ ಲಕ್ಷಣಗಳು ತುಂಬಾ ಕಾಮನ್ ಆಗಿರ್ತವೆ. ಹೇಗಂದ್ರೆ ತಲೆನೋವು, ಎದ್ರಿಂದಾನು ತಲೆನೋವು ಬರ್ಬೋದು. ಸೊ ಇದೇ ರೇಬೀಸ್ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದ್ರ ಲಕ್ಷಣ ಗೊತ್ತಾದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಆ ಸ್ಟೇಜಲ್ಲಿ ಇರ್ತಾರೆ. ಅವು ಕೊನೆ ಬರೋ ಲಕ್ಷಣಗಳೇ ಹೈಡ್ರೋಫೋಬಿಯಾ ಆಗಲಿ, ಆಮೇಲೆ ಏರೋಫೋಬಿಯಾ. ಅಂದ್ರೆ ಪ್ರಾಣಿಗಳು ಕಚ್ಚಿದ ತಕ್ಷಣ ಅದಕ್ಕಿರುವಂತಹ ಲಸಿಕೆಗಳನ್ನೆಲ್ಲ ಹಾಕೊಳ್ಳುವಂಥದ್ದು. ಅಂದ್ರೆ ನಮಗೆ ಗೊತ್ತಿರುವುದಿಲ್ಲ ರೇಬಿಸ್ ಇದೆಯಾ ಇಲ್ವಾ, ಅದಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಗಳನ್ನು ಹಾಕೊಳ್ಳುವಂಥದ್ದು ಉತ್ತಮ ಅಂತ ನೀವು ಹೇಳಿ. ರೇಬೀಸ್ ತಡೆಗಟ್ಟಲು ಕೆಲವು ಚಿಕಿತ್ಸಾ ರೂಪಕವಾಗಿ ಇದೆ. ಏನಂತಂದ್ರೆ ತಡೆಗಟ್ಟಬೇಕು. ಒಂದ್ಸತಿ ರೋಗ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಪ್ರಾಣಿ ಕಡಿತ ಆದ ತಕ್ಷಣ ನಾವು ಆ ಪ್ರದೇಶವನ್ನು ಸಾಬೂನಿನ ಸರಿಯಾಗಿ ಒಂದು 10ರಿಂದ 15 ನಿಮಿಷ ತೊಳೆದು, ಇಲ್ಲ ನಿಮ್ಗೆ ತಕ್ಷಣ ಸಾಬೂನು ಸಿಕ್ಕಿಲ್ಲ ಅಂತಂದ್ರೆ ಅವಾಗ ಹರಿಯೋ ನೀರಿನಲ್ಲಿ 15 ನಿಮಿಷ ಕಾಲ ತೊಳೆಯಬೇಕು. ಸೊ ಇದ್ರ ಮುಖಾಂತರ ನಿಮ್ಗೆ ಒಂದು ಸ್ಟಡಿಯಲ್ಲಿ ಇದು ರೇಬೀಸು ಕಮ್ಮಿ ಆಗ್ಬಹುದು ಅಂತ ಇದೆ. ಅದ್ರ ಜೊತೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸಿ ಪ್ರಾಣಿ ಕಡಿತ ಜಾಗದಲ್ಲಿ ಒಂದು ಗ್ರೇಡಿಂಗ್ ಸಿಸ್ಟಮ್ ಇದೆ, 1ರಿಂದ 5. ಸೊ ಹಲ್ಲಿದು ನೆಟ್ಟಿದ ಮೇಲೆ ಎಷ್ಟು ಆಳ ಇದೆ ಅಂತ ಅದನ್ನ ಕುರಿತು ಇವಾಗ ಜಾಸ್ತಿ ಆಳ ಇದೆ ಅಂತಂದ್ರೆ ಅದನ್ನು ಗ್ರೇಡ್ 3 ಇಂಟು ಗ್ರೇಡ್ 4 ಗ್ರೇಡ್ 5 ಅಲ್ಲಿ ರೇಬೀಸ್ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಕೊಡ್ತಾರೆ. ಅದಕ್ಕೆ ರಿಗ್ ಅಂತ ಹೇಳ್ತೀವಿ. ಅದ್ರ ಜೊತೆ ಲಸಿಕೆನೂ ಕೊಡ್ತಾರೆ. ಸೊ ಲಸಿಕೆ ಬಂದು 5 ದಿನಗಳಿಗೆ ಕೊಡ್ತಾರೆ. ಒಂದು ಕಚ್ಚಿರೋ ದಿನ, ಅದಕ್ಕೆ 0th ಡೇ ಅಂತ ಹೇಳ್ತೀವಿ. ಆಮೇಲೆ 3ನೇ ದಿನ, 7ನೇ ದಿನ, 14ನೇ ದಿನ ಮತ್ತು 28ನೇ ದಿನಕ್ಕೆ ಲಸಿಕೆಗಳನ್ನು ಕೊಡ್ತಾರೆ.
ಸರ್, ನೀವು ಆವಾಗ ಟ್ಯಾಕ್ಸೋಪ್ಲಾಸ್ಮೋಸಿಸ್ ಅಂತ ಹೇಳಿದ್ರಲ್ಲ, ಏನಿದು? ಯಾವ ರೀತಿಯ ರೋಗ? ಲಕ್ಷಣಗಳೇನು? ಟಾಕ್ಸೋಪ್ಲಾಸ್ಮೋಸಿಸ್ ಎನ್ನುವುದು ಒಂದು ಟಾಕ್ಸೋಪ್ಲಾಸ್ಮಾ ಗೊಂಡಿ ಎಂಬ ಪರಾವಲಂಬಿ ಜೀವಿಗಳಿಂದ ಬರುತ್ತಿರುವಂಥ ರೋಗ. ಇದು ಬೆಕ್ಕಗಳಲ್ಲಿ ಪರಾವಲಂಬಿ ಜೀವಿಯಾಗಿ ಇರುತ್ತದೆ. ಇದು ಸೋಂಕಿತ ಬೆಕ್ಕದ ಮಲದಲ್ಲಿ ಊಸಿಷ್ಟಾಗಿ ಆಚೆ ಬರುತ್ತೆ. ನಾವು ಯಾವಾಗಾದರೂ ಮನುಷ್ಯರಾಗಿ ಅದನ್ನು ಅಂಥ ಮಲದ ಜೊತೆ ನಾವು ಸಂಪರ್ಕ ಬಂದರೆ ನಮಗೆ ಈ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಇದು ಮುಖ್ಯವಾಗಿ ಬೆಕ್ಕಿನ ಮಲದ ಸಂಪರ್ಕ ಆಗಿರ್ಬೋದು, ಕಲುಷಿತ ಮಣ್ಣಲ್ಲಿ ಅಥವಾ ಕಚ್ಚಾ ಅಥವಾ ಅರೆಬೆರೆ ಆಗಿರುವ ಮಾಂಸದ ಸೇವನೆಯಿಂದ ಈ ರೋಗ ಹರಡುವ ಸಾಧ್ಯತೆ ಇದೆ. ಸೊ ಲಕ್ಷಣ ಬಂದ್ಬಿಟ್ಟು ಇದು ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಇದು ಲಕ್ಷಣರಹಿತವಾಗಿರುತ್ತದೆ. ಅಂದ್ರೆ ಸಿಂಪ್ಟಮ್ಲೆಸ್ ಅಂತ ಹೇಳ್ತೀವಿ. ಅಂದ್ರೆ ಏನು ಕಾಯಿಲೆ ಇದೆ ಅಂತ ಗೊತ್ತೇ ಆಗಲ್ಲ. ಸೊ ಇಲ್ಲ ಅಂದರೆ ಸಾಮಾನ್ಯವಾಗಿ ಜ್ವರ ಇರುತ್ತದೆ. ಇದೇ ಈ ರೋಗದ ಲಕ್ಷಣಗಳು. ಆದರೆ ಗರ್ಭ ಹೊಂದಿರುವ ಮಹಿಳೆಯರಿಗೆ ಇದು ಒಂದು ತುಂಬಾ ಅಪಾಯಕಾರಿಯಾದ ರೋಗ. ಸೊ ಅವರಲ್ಲಿ ಗರ್ಭಪಾತ ಆಗ್ಬೋದು, ಸತ್ತ ಶಿಶುವಿನ ಜನನ ಆಗಬಹುದು, ನವಜಾತ ಶಿಶುಗೆ ನರಮಂಡಲದ ಕಾಯಿಲೆ ಆಗುವ ಸಾಧ್ಯತೆಗಳಿರುತ್ತವೆ. ಸೊ ಇದು ಒಂದು ಹಿಡನ್ ರೋಗ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು 56,000ದಿಂದ 1,76,000 ಕೇಸ್ಗಳಲ್ಲಿ ಕಂಡು ಬಂದಿದೆ ಅಂತ ಒಂದು ವೈದ್ಯಕೀಯ ರಿಪೋರ್ಟ್ ಬಂದಿದೆ. ಸೊ ಸುಮಾರು ಜನ ಬೆಕ್ಕುಗಳನ್ನು ಸಾಕ್ತಾರೆ. ಇದನ್ನ ತಡೆಗಟ್ಟೋದು ಹೇಗೆ ಅಂತ ಹೇಳೋದಂದ್ರೆ, ನಾವು ಯಾವತ್ತೂ ಬೆಕ್ಕಿದ ಮಲವನ್ನು ಸ್ವಚ್ಛಗೊಳಿಸಬೇಕಾದ್ರೆ ಕೈ ಗ್ಲೌಸ್ಗಳನ್ನು ಹಾಕಬೇಕು. ಅದಾದ್ಮೇಲೆ ಬೆಕ್ ಅಡ್ಡಾಡಿರೋ ಹತ್ರ ಕ್ಲೀನ್ ಆಗಿ ಬಿಸಿ ನೀರಿನಿಂದ ಅಥವಾ ಫಿನೈಲಿಂದ ತೊಳೆಯಬೇಕು. ಅದ್ರ ಜೊತೆ ಮಾಂಸ ತಿನ್ಬೇಕಾದ್ರೆ ಸರಿಯಾಗಿ ಬೇಯಿಸ್ಬಿಟ್ಟು ತಿನ್ಬೇಕು. ಅರೆ ಬರೆ ಬೇಯಿಸಿರೋ ಮಾಂಸ ತಿಂದ್ರೆ ಈ ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಮನೆಯಲ್ಲಿ ಗರ್ಭಿತ ಹೆಣ್ಮಕ್ಳಿದ್ದರೆ ಬೆಕ್ಕಿನ ಹತ್ರ ಹೋಗದಿರುವಂತದ್ದು ಉತ್ತಮ ಅಂತ ಹೇಳ್ತೀವಿ. ಒಂದು ಹೇಳಿಕೆ. ಪ್ರಾಣಿಗಳಿಂದ, ಮನೆ ಸಾಕು ಪ್ರಾಣಿಗಳಿಂದ ಶಿಲೀಂಧ್ರ ಅಂದ್ರೆ ಚರ್ಮದ ಸೋಂಕು ಬರುವಂತಹ ಸಾಧ್ಯತೆಗಳಿರೋದಿಲ್ವಾ? ಇರುತ್ತದೆ, ಖಂಡಿತ ಇರುತ್ತೆ. ಯಾವ ರೀತಿ ಶಿಲೀಂಧ್ರ ಅಂದ್ರೆ ಒಂದು ಫಂಗಲ್ ಕಾಯಿಲೆ. ಇದು ಸುಮಾರು ಬೆಕ್ಕು ಮತ್ತೆ ನಾಯಿಗಳಲ್ಲಿ ತುಂಬಾ ಕಂಡು ಬರುತ್ತದೆ. ಸೊ ಇದರಲ್ಲಿ ಡರ್ಮ್ಯಾಟೋಫೈಟೋಸಿಸ್ ಎಂಬ ಈ ಸೋಂಕು ಮನುಷ್ಯರಲ್ಲಿ ಹರಡೋ ಸಾಧ್ಯತೆ ತುಂಬಾ ಇದೆ. ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬಹುದು? ಇದು ಬಂದು ಯಾವತ್ತು ಸಾಕು ಪ್ರಾಣಿಗಳಲ್ಲಿ ನಿಮಗೆ ಬರುವಂತ ಲಕ್ಷಣಗಳಲ್ಲಿ ಏನಂದ್ರೆ ಕೂದಲು ಉದುರೋದು ಅಥವಾ ಚಕ್ಕೆಗಳಾಗ್ಬೋದು, ಹುರುಪುಗಳು ಆಗ್ಬೋದು, ವೃತ್ತಾಕಾರದ ಗಾಯಗಳು ಕಂಡು ಬರುತ್ತದೆ. ಆಮೇಲೆ ತುರುಕೆ, ಆಮೇಲೆ ಕೆಂಪು ಗುಳ್ಳೆಗಳ ತರ ಕಂಡು ಬರುವ ಸಾಧ್ಯತೆ ಇರುತ್ತದೆ. ಈ ಥರ ಕಂಡು ಬರುತ್ತಿರುವ ಸಾಕು ಪ್ರಾಣಿಗಳಲ್ಲಿ ತಕ್ಷಣ ಪಶುವೈದ್ಯರ ಹತ್ರ ಹೋಗಿಬಿಟ್ಟು ಸಂಪರ್ಕಿಸಿ ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ನ ಕೊಡಿಸ್ಬೇಕು. ಇವಾಗ ಸೋಂಕು ಬಂದಿದೆ ನಾಯಿಯಲ್ಲಿ ಅಥವಾ ಬೆಕ್ಕಿನಲ್ಲಿ, ಸುಮಾರು ಜನ ಇದು ಕೇಳಿಬಿಟ್ಟು ನಾವು ನಮ್ಗೆ ಬರುತ್ತೆ ಅಂತ ಅಂದ್ಬಿಟ್ಟು ಆಚೆ ಎಲ್ಲ ಹಾಕೋ ಥರ ಇರಲ್ಲ. ಏಕೆಂದರೆ ಇದನ್ನು ಕೈ ಗ್ಲೌಸ್ಗೆ ಹಾಕೊಂಡ್ಬಿಟ್ಟು ನೀವು ಕ್ಲೀನಾಗಿ ಆ ಡಾಗ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೇನು ಹರಡೋ ಸಾಧ್ಯತೆ ಇರಲ್ಲ. ಅದ್ರ ಜೊತೆ ನಾಯಿ ಅಥವಾ ಬೆಕ್ಕಿನ ಮುಟ್ಟಿದ ಮೇಲೆ ಚೆನ್ನಾಗಿ ಕೈಗಳನ್ನು ತೊಳೆಯಬೇಕು. ಸೊ ಇದು ಒಂದು ಮುಖ್ಯವಾದ ತಡೆಗಟ್ಟುವ ಕ್ರಮವಾಗಿರುತ್ತದೆ. ಆಮೇಲೆ ಸಾಕು ಪ್ರಾಣಿಗಳಿಗೆ ಸಮತೋಲನ ಆಹಾರ ಮತ್ತು ಸ್ವಚ್ಛ ವಾತಾವರಣ ನೀಡಿದರೆ ಈ ಥರದ್ದು ಶಿಲೀಂಧ್ರಗಳು ಬರೋದು ಇನ್ಸಿಡೆನ್ಸು ಕಮ್ಮಿ ಇರುತ್ತದೆ. ಈಗ ಸಾಕು ಪ್ರಾಣಿಗಳನ್ನು ಸಾಕುವಂಥ ಮಾಲೀಕರು ಅವರು ತಮ್ಮ ನಾಯಿ ಬೆಕ್ಕುಗಳನ್ನು ಹೇಗೆ ಸುರಕ್ಷಿತವಾಗಿ ಇರಿಸ್ಕೊಳ್ಬಹುದು? ಅಂದರೆ ಹೊರಗಿನ ಪ್ರಪಂಚದೊಟ್ಟಿಗೆ ರೇಬಿಸ್ ಸೇರಿದಂತೆ ಇಲ್ಲಿ ಅಗತ್ಯವಾದ ಲಸಿಕೆಗಳು ಇದ್ದಾವೆ. ಸಮಯಕ್ಕೆ ಸರಿಯಾಗಿ ಈ ಲಸಿಕೆಗಳನ್ನು ಹಾಕಿಸಬೇಕು. ಎರಡನೇದಾಗಿ ಸಾಕು ಪ್ರಾಣಿಗಳಲ್ಲಿ ನಿಯಂತ್ರಿತ ಜಂತು ಹುಳದ ಔಷಧಿಗಳನ್ನು ಕೊಡಿಸಬೇಕು. ಅದ್ರ ಜೊತೆ ಉಣ್ಣೆ ನಿಯಂತ್ರಿತ
ಔಷಧಿಗಳನ್ನು ನೀಡಿಸಿ ಆ ಸಾಕು ಪ್ರಾಣಿಗಳಲ್ಲಿ ಈ ರೋಗ ತಡೆಗಟ್ಟಲು ಒಂದು ವಿಧಾನ ಆಗಿರುತ್ತದೆ. ಮೂರನೇದಾಗಿ ಅವುಗಳ ಮಲ ಅಥವಾ ಮೂತ್ರವನ್ನು ಕ್ಲೀನ್ ಮಾಡುವಾಗ ಕೈ ಗ್ಲೌಸ್ಗಳನ್ನು ಹಾಕಿಬಿಟ್ಟು ಬಿಸಿ ನೀರು ಅಥವಾ ಫಿನೈಲ್ ಯೂಸ್ ಮಾಡಿ ಅದನ್ನ ಕ್ಲೀನ್ ಮಾಡಬೇಕು. ಇದಾದ ತಕ್ಷಣ ಕೈಗಳನ್ನ ಚೆನ್ನಾಗಿ ಸೋಪಿನಿಂದ ತೊಳೆಯೋ ವಿಧಿ ಇಟ್ಕೊಳ್ಳಬೇಕು. ಯಾಕಂದ್ರೆ ಇದು ಮಾಡಿಲ್ಲ ಅಂತಂದ್ರೆ ಆ ವೈರಸ್ ಆಗ್ಲಿ ಬ್ಯಾಕ್ಟೀರಿಯಾ ಆಗ್ಲಿ ನಮ್ಮ ಕೈಗಳಲ್ಲಿ ಇರೋ ಸಾಧ್ಯತೆ ಇರುತ್ತದೆ. ಸೊ ನಾವು ಅದೇ ಕೈಯಿಂದ ಊಟ ಮಾಡಿ ಅಥವಾ ನೀರು ಕುಡಿದ್ರೆ ಈ ಸೋಂಕುಗಳು ನಮಗೆ ಬರೋ ಸಾಧ್ಯತೆ ಇರುತ್ತದೆ. ಈಗ ನಾಯಿ, ಬೆಕ್ಕು ಈ ವಿಷಯ ಆಯಿತು. ಈಗ ಜಾನುವಾರುಗಳಿಗೆ ಬಂದರೆ ಹಸು, ಕುರಿ, ಮೇಕೆ ಇವುಗಳೆಲ್ಲ ರೈತರ ಮಿತ್ರರು. ಜಾನುವಾರುಗಳಿಂದಾಗಿ ಮನುಷ್ಯರಿಗೆ ಹರಡುವಂತಹ ರೋಗಗಳ ಸಾಧ್ಯತೆಗಳಿವೆಯಾ? ಖಂಡಿತ ಇದೆ ಮೇಡಮ್. ಇದರಲ್ಲಿ ಕೆಲವು ರೋಗಗಳಿದ್ದಾವೆ. ಅದರಲ್ಲಿ ಒಂದು ಬಂದು ಬ್ಯಾಕ್ಟೀರಿಯಲ್ ರೋಗ, ಬ್ರುಸೆಲೋಸಿಸ್ ಅಂತ ಹೇಳ್ತೀವಿ. ಅದ್ರ ಜೊತೆ ಟ್ಯೂಬರ್ಕ್ಯುಲೋಸಿಸ್, TB, ಇದು ಜಾನುವಾರುಗಳಿಂದ ಮನುಷ್ಯರಿಗೆ ಹರಡುವಂತ ಸಾಧ್ಯತೆವಿರುವ ರೋಗಗಳಾಗಿರುತ್ತವೆ. ಅದ್ರ ಜೊತೆ ಕೆಲವು ವೈರಲ್ ಕಾಯಿಲೆಗಳಿದಾವೆ, ಕ್ಯೂ ಫೀವರ್ ಅನ್ನೋದು. ಸೊ ಇದು ನಮ್ಮ ಭಾರತದಲ್ಲಿ ಅಷ್ಟೊಂದು ಕಂಡು ಬರೋದಿಲ್ಲ. ಆದರೆ ಬ್ಯಾಕ್ಟೀರಿಯಲ್, ವೈರಲ್ ಹಾಗೂ ಪರಾವಲಂಬಿ ರೋಗಗಳು ಮನುಷ್ಯರಿಗೆ ಅಥವಾ ರೈತರಿಗೆ ಬರೋ ಸಾಧ್ಯತೆ ತುಂಬಾ ಉಂಟು. ಈಗ ರೈತರು ಜಾನುವಾರುಗಳನ್ನು ನೋಡಿಕೊಳ್ಳುವಾಗ ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀರಿ? ರೈತರು ಯಾವಾಗಲೂ ಅನಾರೋಗ್ಯವಾದ ಪ್ರಾಣಿಗಳಿಗೆ ಒಂದು ಸೆಪ್ರೇಷನ್ ಅಂತ ಹೇಳ್ತೀವಿ. ಅಂದರೆ ರೋಗ ಉಂಟಾಗಿರೋ ಪ್ರಾಣಿಗಳನ್ನು ರೋಗ ಮುಕ್ತ ಇರುವ ಪ್ರಾಣಿಗಳಿಂದ ಸೆಪ್ರೇಟ್ ಆಗಿ ಇಟ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಔಷಧಿಗಳನ್ನು ಮಾಡಬೇಕು. ಪ್ರಾಣಿ ಚಿಕಿತ್ಸೆ ನೀಡುವಾಗ ಅಥವಾ ಅವರಿಗೆ ಆಹಾರ ನೀಡುವಾಗ ನಾವು ಎಲ್ಲಾನು ಕೈ ಗ್ಲೌಸ್ಗಳನ್ನು ಹಾಕೊಂಡ್ಬಿಟ್ಟೆ ನೀಡಬೇಕು. ಆಮೇಲೆ ತಕ್ಷಣ ಪಶುವೈದ್ಯರನ್ನ ಸಂಪರ್ಕಿಸಿ ಈ ಥರ ಕಾಯಿಲೆಯ ಲಕ್ಷಣಗಳಿವೆ, ಇದಕ್ಕೆ ಏನು ಮಾಡಬೇಕು ಅಂತ ತಿಳಿದುಕೊಳ್ಳಿ ಅಂತ ಹೇಳ್ತೀನಿ. ಅದ್ರ ಜೊತೆ ಇಲ್ಲ ಪಶುವೈದ್ಯರು ಬರ್ತಾರೆ ಅಂತಂದರೆ ಅವರೇ ಇದನ್ನ ಲಕ್ಷಣಗಳನ್ನು ನೋಡಿಬಿಟ್ಟು ಇದು ಯಾವ ಥರದ ರೋಗ, ಏನು ಮಾಡಬೇಕು, ಇದ್ರಗಳ ವಿಧಾನಗಳು ಏನಿದಾವೆ, ಟ್ರೀಟ್ಮೆಂಟ್ ಏನಿದೆ ಅಂತ ಹೇಳಿ ಅವರು ಟ್ರೀಟ್ಮೆಂಟ್ ಮಾಡಿಕೊಟ್ಟು ಹೋಗ್ತಾರೆ. ಅದ್ರ ಜೊತೆ ವಿಶೇಷವಾಗಿ ಹೆರಿಗೆಯ ಸಮಯದಲ್ಲಿ ಅಥವಾ ಗರ್ಭಪಾತ ಆದಲ್ಲಿ ಕೈ ಗ್ಲೌಸ್ಗಳನ್ನು ಹಾಕಿ ಆ ಗರ್ಭಪಾತ ಆಗಿರೋ ಮರಿನ ಕ್ಲೀನಾಗಿ ತಗೊಂಡ್ಬಿಟ್ಟು ಉಳ್ಳು ಹಾಕಬೇಕು, ಇಲ್ಲ ಅಂದರೆ ಸುಟ್ಟು ಹಾಕಬೇಕು. ಯಾಕಂದರೆ ಅದರಿಂದ ಬೇರೆ ಜಾನುವಾರುಗಳಿಗಾಗಲಿ ಮನುಷ್ಯರಿಗಾಗಲಿ ಹರಡುವ ಸೋಂಕು ಸಾಧ್ಯತೆವಿರುತ್ತದೆ. ಹಾಲು ಕರಿಯೋ ಮುನ್ನ ಆಗಿರಲಿ, ಕರೆದ ಮೇಲೆ ಆಗಿರಲಿ, ನಾವು ಚೆನ್ನಾಗಿ ಸೋಪಿಂದ ಕೈ ತೊಳೆದ್ಬಿಟ್ಟು ಹಾಲನ್ನು ಕರಿಯಬೇಕು. ಪ್ರಾಣಿಯ ಶೆಡ್ಗಳನ್ನು ನಾವು ಬಿಸಿ ನೀರು ಅಥವಾ ಫಿನೈಲ್ಗಳಿಂದ ತೊಳೆದು ಅವಕ್ಕೆ ಈ ಉಣ್ಣೆ ಔಷಧಿಗಳನ್ನೆಲ್ಲ ಹಾಕ್ಬಿಟ್ಟು ಬರಬಾರ್ದು ಥರ ನೋಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ಹಾಲು ಕರೆದ ಮೇಲೆ ಕಚ್ಚಾ ಹಾಲನ್ನು ಯಾವತ್ತೂ ಕುಡಿಯಬಾರದು. ಏಕೆಂದರೆ ಕಚ್ಚಾ ಹಾಲಿನಲ್ಲಿ ಅತ್ಯಂತ ಅಪಾಯಕಾರಿಯಾದ ರೋಗಾಣುಗಳು ಇರುತ್ತವೆ. ಅದರಲ್ಲಿ ಬ್ರುಸೆಲೋಸಿಸ್ ಆಗಿರಲಿ, TB ಆಗಿರಲಿ, ಕ್ಯೂ ಜ್ವರ ಅಂತ ಹೇಳ್ತೀವಿ, ಇವೆಲ್ಲ ಕಚ್ಚಾ ಹಾಲನ್ನು ಸೇವಿಸಿದಲ್ಲಿ ಈ ರೋಗಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಸೊ ಅದರಿಂದ ಕುಡಿಯೋ ಮುನ್ನ ಹಾಲನ್ನು ಚೆನ್ನಾಗಿ ಕುದಿಸಿಬಿಟ್ಟು, ಇಲ್ಲ ಪಾಶ್ಚರೈಸೇಷನ್ ಅಂತ ಹೇಳ್ತೀವಿ, ಪಾಶ್ಚೀಕರಣ, ಸೊ ಅದನ್ನು ಮಾಡಿಬಿಟ್ಟೆ ಹಾಲನ್ನ ಸೇವಿಸಬೇಕು ಅಂತ ನಾನು ಕೋರುತ್ತಿದ್ದೇನೆ. ಇದರಲ್ಲಿ ಕೆಲವು ಟೈಮ್ ಬ್ರುಸೆಲೋಸಿಸ್ ಅಂತ ರೋಗಗಳನ್ನು ಪಶು ವೈದ್ಯಾಧಿಕಾರಿಗಳು ಆದರೂ ಅವರು ಹೇಳಿ ಈ ಥರ ರೋಗ ಇದೆ ಅಂತ ಹೇಳಿದಾಗ ಆ ಹಾಲನ್ನ ಸೇವಿಸಬಾರದು. ಖಂಡಿತ ಅದರಿಂದ ನಮಗೆ ಸೋಂಕು ಉಂಟಾಗುವ ಸಾಧ್ಯತೆ ತುಂಬ ಇರುತ್ತದೆ. ಸೊ ಅದರಲ್ಲಿ ಆ ಹಾಲನ್ನ ಕರೆದುಬಿಟ್ಟು ನೀವು ಅದನ್ನ ಡಿಸ್ಪೋಸ್ ಮಾಡ್ಬೋದು. ಬೇರೆ ಪಶುಗಳಿಗೆ ಅಥವಾ ಪ್ರಾಣಿಗಳಿಗೆ ಆ ಹಾಲನ್ನ ಕೊಡಬಾರ್ದು ಅಂತ ಹೇಳ್ತೇನೆ. ಇವಾಗಲೇ ಸಾಕು ಪ್ರಾಣಿ ಆಗಲಿ ಅಥವಾ ಜಾನುವಾರುಗಳಲ್ಲಿ ಮಲಮೂತ್ರದಲ್ಲಿ ಅನೇಕ ರೋಗಾಣುಗಳ ಇರುವ ಸಾಧ್ಯತೆ ಇರುತ್ತದೆ. ಅದರಿಂದ ಮಲ ಅಥವಾ ಮೂತ್ರ ಸ್ವಚ್ಛಗೊಳಿಸುವಾಗ ಯಾವಾಗಲೂ ಕೈ ಗ್ಲೌಸ್ಗಳನ್ನು ಧರಿಸಿ ನಂತರ ಸಾಬೂನಿನಿಂದ ಕೈಗಳನ್ನು ತೊಳೆಯಿರಿ ಎಂದು ಹೇಳುತ್ತೇನೆ. ಮಕ್ಕಳು ಆಡುವ ಪ್ರದೇಶಗಳಲ್ಲಾಗಲಿ ಅಥವಾ ಆಹಾರ ತಯಾರಿಸುವ ಸ್ಥಳಗಳಲ್ಲಿ ಈ ಪ್ರಾಣಿಗಳ ಮಲ
ಇರಕೂಡ್ದು ಅಂತ ನೋಡ್ಕೋಬೇಕು. ಅದ್ರ ಜೊತೆ ಮಕ್ಕಳು ಆಟ ಆಡ್ತಿರುವಾಗ ಕೆಲವು ಟೈಮ್ ಮಲ ಅಥವಾ ಮೂತ್ರ ಜೊತೆ ಅವ್ರ ಸಂಪರ್ಕ ಹೊಂದಿರುವ ಸಾಧ್ಯತೆ ಇರುತ್ತದೆ. ಮಕ್ಕಳನ್ನ ಸರಿಯಾಗಿ ಸೋಪ್ನಿಂದ ಕ್ಲೀನ್ ಮಾಡಿಸಿ ಅವ್ರಿಗೆ ತಿಳುವಳಿಕೆ ಹೇಳಬೇಕು, ಈ ತರ ಇದ್ರೆ ಈ ತರ ರೋಗಗಳು ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀನಿ. ಈಗ ಸಾಮಾನ್ಯವಾಗಿ ಪ್ರಾಣಿಗಳು ಸತ್ತು ಹೋದ್ರೆ ಅಥವಾ ಗರ್ಭಪಾತವಾದಾಗ ಅಂತಹ ಪ್ರಾಣಿಗಳ ಮಾಂಸಗಳನ್ನು ಸೇವಿಸಬಹುದಾ ಅಥವಾ ಅವುಗಳು ಸತ್ತು ಹೋದ್ರೆ ಯಾವ ಕ್ರಮಗಳನ್ನು ಕೈಗೊಳ್ಬೇಕು? ಈ ತರ ಪ್ರಾಣಿಗಳು ಸತ್ತು ಹೋದರೆ ಅಥವಾ ಗರ್ಭಪಾತ ಆಗಿರುವ ಪ್ರಾಣಿಗಳನ್ನು ತಿನ್ನಬಾರದು. ನೀವು ಯಾವಾಗಾದ್ರೂ ಮಾಂಸ ಸೇವನೆ ಮಾಡ್ತೀವಿ ಅಂತಂದ್ರೆ ಆ ಮಾಂಸವನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಸರಿಯಾದ ತಾಪಮಾನದಲ್ಲಿ ಸೇವಿಸಬೇಕು. ಕಚ್ಚಾ ಅಥವಾ ಅರೆಬರೆ ಆಗಿರೋ ಮಾಂಸದಲ್ಲಿ ಸುಮಾರಷ್ಟು ಕಾಯಿಲೆಗಳ ಇರುವ ರೋಗಾಣುಗಳ ಇರುವ ಸಾಧ್ಯತೆ ಇರುತ್ತದೆ. ಸೊ ಅದಕ್ಕಾಗಿ ಟಾಕ್ಸೋಪ್ಲಾಸ್ಮೋಸಿಸ್ ಇರ್ಬೋದು, ಟೇಪ್ ವರ್ಮ್ಸ್ ಇರ್ಬೋದು, ಇವೆಲ್ಲಾನು ಕಚ್ಚಾ ಮಾಂಸದಲ್ಲಿ ಇರುವಂತ ಸಾಧ್ಯತೆಗಳಿರುತ್ತದೆ. ಅದಕ್ಕಾಗಿ ಸರಿಯಾಗಿ ಬೇಯಿಸ್ಬಿಟ್ಟು ಇದನ್ನ ಸೇವಿಸಬಹುದು. ಇವಾಗ ಗರ್ಭಪಾತ ಅಥವಾ ಸತ್ತೋಗಿರೋ ಪ್ರಾಣಿಗಳನ್ನು ನಾವು ವಿಶೇಷವಾಗಿ ಈ ಪ್ರಾಣಿಗಳನ್ನು ಕೈ ಗ್ಲೌಸ್ಗಳಿಂದನೇ ಹಾಕಿ ಮುಟ್ಟಬೇಕು. ಅದರ ಜೊತೆ ಈ ಪ್ರಾಣಿಗಳಿಗೆ ನಾವು ಸುಡಬೇಕು, ಯಾಕಂದ್ರೆ ಈ ಸತ್ತೋಗಿರೋ ಪ್ರಾಣಿಗಳಿಗೆ ಬೇರೆ ಪ್ರಾಣಿ ಬಂದು ಮಾಂಸ ಸೇವಿಸಿದರೆ ಸೊ ಆ ಪ್ರಾಣಿಗೂ ಈ ರೋಗ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಸುಡೋ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತೇನೆ. ಅದ್ರ ಜೊತೆ ಆ ಸತ್ತಿರೋ ಜಾಗದಲ್ಲಿ ನಾವು ಆ ಪ್ರದೇಶವನ್ನು ಸೋಂಕುರಹಿತ ಮಾಡಲು ಸರಿಯಾಗಿ ಬಿಸಿ ನೀರಿಂದ ತೊಳೆದು ಅಥವಾ ಫಿನೈಲ್ ಯೂಸ್ ಮಾಡಿಬಿಟ್ಟು ಸ್ವಚ್ಛಗೊಳಿಸಬೇಕು ಅಂತ ಹೇಳಿ. ಈಗ ರೈತರು ತಮ್ಮ ಕುಟುಂಬವನ್ನು ಪ್ರಾಣಿಜನ್ಯ ರೋಗಗಳಿಂದ ಯಾವ ರೀತಿ ರಕ್ಷಿಸಿಕೊಳ್ಬಹುದು, ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಬಹುದು ಅಂತ ಹೇಳ್ತೀರಿ? ರೈತರು ತಮ್ಮ ಕುಟುಂಬಗಳನ್ನು ಈ ಪ್ರಾಣಿಜನ್ಯ ರೋಗಗಳಿಂದ ರಕ್ಷಿಸುವಲ್ಲಿ 3 ಪ್ರಮುಖ ಸಲಹೆಗಳು ಇದ್ದಾವೆ. ಸೊ ಅದರಲ್ಲಿ ನಿರ್ಮೂಲನೆ ಅಂದ್ರೆ ಪ್ರಾಣಿಗಳಿಂದ ಬಂದಿರೋ ಪ್ರಾಣಿಗಳೊಂದಿಗೆ ಕೆಲಸ ಮಾಡಿದ ನಂತರ ಅಥವಾ ಹಾಲು ಕರೆದ ನಂತರ ಅಥವಾ ಮಲವನ್ನು ಸ್ವಚ್ಛಗೊಳಿಸುವ ನಂತರ ಯಾವಾಗಲೂ ಸಾಬೂನಿನಿಂದ ಮತ್ತು ನೀರಿನಿಂದ ಕೈಯನ್ನ ಚೆನ್ನಾಗಿ ತೊಳೆದು ಆಮೇಲೆ ತಮ್ಮ ಆಹಾರ ಅಥವಾ ಬೇರೆ ಕೆಲಸಗಳನ್ನ ಮಾಡಬೇಕು. ಅದ್ರ ಜೊತೆ ಪಾಶ್ಚೀಕರಣ ಅಂದ್ರೆ ಹಾಲ್ ಕರೆದಾದ್ಮೇಲೆ ಕಚ್ಚಾ ಹಾಲನ್ನ ಸೇವಿಸಬಾರ್ದು ಅಂತ ಮುಂದೆನೆ ಹೇಳಿದೀನಿ. ಅದನ್ನ ಸರಿಯಾಗಿ ಬಿಸಿ ಮಾಡಿಬಿಟ್ಟು ಆವಾಗಲೇ ಸೇವಿಸಬಹುದು. ಆ ಬಿಸಿ ಮಾಡೋ ಕಾರಿಗೆ ಪಾಶ್ಚೀಕರಣ ಅಂತ ಹೇಳ್ತೀವಿ. ಅದ್ರ ಜೊತೆ ಸೆಪ್ರೇಷನ್ ಅಂದ್ರೆ ಅನಾರೋಗ್ಯವಾದ ಪ್ರಾಣಿಗಳನ್ನು ತಕ್ಷಣ ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ಇರೋ ಪ್ರಾಣಿಗಳಿಗೆ ಅದರಿಂದ ರೋಗಗಳನ್ನು ಹರಡಬಾರದಂಗೆ ನೋಡಿಕೊಳ್ಳಬೇಕು. ಅದ್ರ ಜೊತೆ ಇವಾಗ ಕೆಲವು ಟೈಮ್ ರೈತರು ಹೊಸ ಪ್ರಾಣಿಗಳನ್ನ ಖರೀದಿಸಿ ಅಥವಾ ಇದು ತಗೊಂಡ್ಬಂದಿರ್ತಾರೆ ಮನೆಗೆ. ಸೊ ಮುಂಚೆನೆ ಅವ್ರ ಜೊತೆ ಹಲವು ಪ್ರಾಣಿಗಳೇ ಇದ್ದಾವೆ. ಸೊ ಆವಾಗ ಕ್ವಾರಂಟೈನ್ ಅಂತ ಹೇಳ್ತೀವಿ. ಕ್ವಾರಂಟೈನ್ ಅಂದ್ರೆ ಇದು ನೀವು ಕೋವಿಡ್ ಅಲ್ಲಿ ಕೇಳಿರ್ಬೋದು. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಹೊಸ ಬಂದಿರೋ ಪ್ರಾಣಿಯನ್ನ ಸೆಪ್ರೇಟ್ ಆಗಿ ಇಟ್ಬಿಟ್ಟು ಕೆಲವು ದಿನಕ್ಕೆ 40 ದಿನ 30 ದಿನ ಆ ಥರ ಇಟ್ಬಿಟ್ಟು ಅದು ರೋಗ ಮುಕ್ತವಾಗಿದೆ ಅಂದ್ರೆ ನಮ್ಮ ಹಳೆ ಇರೋ ಪ್ರಾಣಿಗಳ ಜೊತೆಗೆ ಸೇರಿಸ್ತೀವಿ. ರೋಗ ಇದೆ ಅಂದ್ರೆ ತಕ್ಷಣ ವೈದ್ಯರಿಗೆ ಕರೆದ್ಬಿಟ್ಟು ಅದಕ್ಕೆ ರೋಗ ಲಕ್ಷಣಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಿಸಿ ಅದಾದ್ಮೇಲೆ ತಮ್ಮ ಫಾರ್ಮ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಅದರಿಂದ ಎಲ್ಲ ಪ್ರಾಣಿಗಳಿಗೆ ರೋಗ ಬರುವಂತ ಸಾಧ್ಯತೆ ಇರುತ್ತದೆ. ಅದ್ರ ಜೊತೆ ರೈತ ಹಾಗೆ ಅವರ ಕುಟುಂಬಕ್ಕೂ ಈ ರೋಗಗಳು ಹರಡುವ ಸಾಧ್ಯತೆ ತುಂಬಾ ಇರುತ್ತದೆ. ಈಗ ಹೊಸತಾಗಿ ಸಾಕು ಪ್ರಾಣಿ ಸಾಕುವಂತವರು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಹೇಳ್ತೀರಿ? ಇದರಲ್ಲಿ ಸಾಕು ಪ್ರಾಣಿಗಳು ಸಾಕಬಾರದು ಅಂತ ಏನೂ ಇಲ್ಲ. ಯಾಕಂದ್ರೆ ಸುಮಾರು ಲಸಿಕೆಗಳು ಇದಾವೆ, ಅದ್ರ ಜೊತೆ ವಿಧಗಳಿದಾವೆ. ಇದರಿಂದ ನಮಗೆ ರೋಗ ಬರಬಾರದು ಆ ಥರ ನೋಡ್ಕೋಬೇಕು. ಇದರಲ್ಲಿ ಹೊಸದಾಗಿ ಪ್ರಾಣಿಗಳನ್ನು ಮೊದಲು ಪಶುವೈದ್ಯಾಧಿಕಾರಿ ಹತ್ರ ಅಥವಾ ಪಶುವೈದ್ಯರ ಹತ್ರ ಹೋಗ್ಬಿಟ್ಟು ಸಂಪೂರ್ಣ ಪರೀಕ್ಷೆಗಳನ್ನು ಮಾಡಿಸಿ ಅದ್ರ ಜೊತೆ ಅಗತ್ಯ ಲಸಿಕೆಗಳು. ಸೊ ಇದರಲ್ಲಿ ರೇಬೀಸ್ ಆಗಿರ್ಬೋದು, ಅದ್ರ ಜೊತೆ ಇದು ಡಾಗ್ಸ್ಗೆ ಹೇಳ್ತಿರೋವಂಥ ಲಸಿಕೆಗಳು. ರೇಬೀಸ್
ಆಗಿರ್ಬೋದು ಅಥವಾ DHPPA ಅಂತ ಬರುತ್ತದೆ. ಸೊ ಈ ಲಸಿಕೆಗಳನ್ನು ಕೊಡಿಸಲೇಬೇಕು. ಅದ್ರ ಜೊತೆ ಜಂತು ಹುಳ ನಿವಾರಣೆಗೆ ಅದರಂಥ ಔಷಧಿಗಳನ್ನು ಕೊಡಿಸ್ಬಿಟ್ಟು ಪ್ರಾಣಿ ಯಾವುದೇ ರೋಗದ ಲಕ್ಷಣ ಇಲ್ಲ ಅಂತಂದರೆ ಅದನ್ನು ಖಂಡಿತವಾಗಿ ನಾವು ಮನೆಯಲ್ಲಿ ಇಟ್ಟು ಸಾಕಬಹುದು. ಇವಾಗ ಗವರ್ಮೆಂಟು ರೇಬೀಸ್ಗೆ ವರ್ಲ್ಡ್ ರೇಬೀಸ್ ಡೇ ಅಂತ ಬರುತ್ತೆ. ಸೆಪ್ಟೆಂಬರ್ 28ರಂದು ಗವರ್ಮೆಂಟ್ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾರೆ. ಆವಾಗ ನೀವು ನಿಮ್ಮ ಪ್ರಾಣಿಗಳನ್ನು ಪಶು ವೈದ್ಯರ ಹತ್ರ ಹೋಗ್ಬಿಟ್ಟು ಲಸಿಕೆಯನ್ನು ತಗೋಬಹುದು. ಅದ್ರ ಜೊತೆ ಕೆಲವು NGOsಗಳಿದ್ದಾವೆ, ಅವು ಮಿಷನ್ ರೇಬೀಸ್ ಅಂತ ನಡೆಸ್ತಿದ್ದಾರೆ. ರೇಬೀಸ್ ಮುಕ್ತ ಭಾರತ ಅದು ಆಗ್ಲಿ ಅಂತ. ಸೊ ಅವರು ಬೀದಿಯಲ್ಲಿರೋ ನಾಯಿಗಳಿಗೆ ಹಿಡಿದ್ಬಿಟ್ಟು ವ್ಯಾಕ್ಸಿನ್ನ ಮಾಡ್ತಾರೆ. ಈ ತರ ಇದ್ದಾಗ ನಾವು ಅವ್ರ ಜೊತೆ ಕೈ ಕೊಟ್ಟು ರೇಬೀಸ್ ಮುಕ್ತ ಭಾರತಕ್ಕೆ ಮುನ್ನಡೆಯಬೇಕು ಅಂತ ಕೇಳ್ತೇನೆ. ಆರೋಗ್ಯವಂತ ಪ್ರಾಣಿಗಳು, ಆರೋಗ್ಯವಂತ ಪರಿಸರ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮೆಲ್ಲರ ಗುರಿಯಾಗಿರಲಿ. ಜಾಗೃತಿ, ಮುನ್ನೆಚ್ಚರಿಕೆ ಮತ್ತು ಸಹಕಾರದ ಮೂಲಕ ಪ್ರಾಣಿಜನ್ಯ ರೋಗಗಳ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡಲಿಕ್ಕೆ ಸಾಧ್ಯ ಅಂತ ತಿಳಿಸಿಕೊಟ್ರಿ ಸರ್ ನೀವು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್.